ನಮಸ್ಕಾರ ಮಕ್ಕಳೇ, ನನ್ನ ಹೆಸರು ಧನಂಜಯ. ನಾವೀಗ ಅರ್ಥಶಾಸ್ತ್ರದ ಅಧ್ಯಾಯ 9 ಆರ್ಥಿಕ ಮೂಲಭೂತ ಸೌಕರ್ಯಗಳು ಈ ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಮೂಲ ಸೌಕರ್ಯ ಮತ್ತು ಅಭಿವೃದ್ಧಿ ನಡುವಿನ ಸಂಬಂಧ ಒಮ್ಮೆಲೇ ಜೊತೆಗೂಡುವ ಕಾರ್ಯವಲ್ಲ, ಇದು ನಿರಂತರವಾದ ಪ್ರಕ್ರಿಯೆ. ನಾವು ನಮ್ಮ ಘೋಷಿತ ಸ್ವಯಂ ವೇಗವರ್ಧಕಗೊಳ್ಳುವ ಆರ್ಥಿಕ ಅಭಿವೃದ್ಧಿಯ ಕಾರ್ಯವಿಧಾನದ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಅಭಿವೃದ್ಧಿಯಲ್ಲಿನ ಪ್ರಗತಿ ಮತ್ತು ಮೂಲಸೌಕರ್ಯಗಳ ಪ್ರಗತಿ ಜೊತೆಯಾಗಿ ಒಂದನ್ನೊಂದು ಹಿಂಬಾಲಿಸಿಕೊಂಡು ಹೋಗಬೇಕಾಗುತ್ತದೆ. ಈ ಮಾತನ್ನು ಹೇಳಿದವರು ಡಾಕ್ಟರ್ VKRV ರಾವ್ ಅನ್ನುವರು. ಪೀಠಿಕೆ: ದೇಶದ ಜನಸಾಮಾನ್ಯರ ಜೀವನ ಮಟ್ಟ ಸುಧಾರಣೆಗೆ ಹಾಗೂ ದೇಶದ ಆರ್ಥಿಕ ಬೆಳವಣಿಗೆಗೆ ಆರ್ಥಿಕ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಅವಶ್ಯಕವಾಗಿದೆ. ದೇಶದ ಎಲ್ಲಾ ಕ್ಷೇತ್ರಗಳ ಅಭಿವೃದ್ಧಿಯು ಪ್ರಮುಖವಾಗಿ ಮೂಲಭೂತ ಸೌಲಭ್ಯಗಳ ಲಭ್ಯತೆ ಮತ್ತು ಅದರಲ್ಲಿನ ಪ್ರಗತಿಯನ್ನ ಅವಲಂಬಿಸಿರುತ್ತದೆ. ಕೃಷಿ ಹಾಗೂ ಕೈಗಾರಿಕೆ ಕ್ಷೇತ್ರಗಳ ಪ್ರಗತಿಯು ನೀರಾವರಿ, ಇಂಧನ, ಸಾರಿಗೆ ಸಂಪರ್ಕ, ಸಂವಹನ ಹೀಗೆ ಹಲವಾರು ಸೌಲಭ್ಯಗಳನ್ನು ಅವಲಂಬಿಸಿದ್ದು, ಅವುಗಳನ್ನು ಸಮರ್ಪಕವಾಗಿ ಪೂರೈಸಿದಾಗ ಮಾತ್ರ ಆ ದೇಶವು ಅಭಿವೃದ್ಧಿಯತ್ತ ಸಾಗುತ್ತದೆ. ಈ ನಿಟ್ಟಿನಲ್ಲಿ ಮೂಲಭೂತ ಸೌಕರ್ಯಗಳೆಂದರೇನು, ಮೂಲಭೂತ ಸೌಕರ್ಯಗಳ ವಿಧಗಳಾವುವು ಮುಂತಾದ ಪ್ರಶ್ನೆಗಳಿಗೆ ಉತ್ತರ ನೀಡುವುದರ ಜೊತೆಗೆ ಭಾರತದಲ್ಲಿ ಪ್ರಮುಖ ಆರ್ಥಿಕ ಮೂಲಭೂತ ಸೌಕರ್ಯಗಳ ಸ್ಥಿತಿಗತಿಯನ್ನ ಈ ಅಧ್ಯಾಯವು ತಿಳಿಸುತ್ತದೆ. ಈಗ ಮೂಲಭೂತ ಸೌಕರ್ಯಗಳ ಅರ್ಥ ತಿಳ್ಕೊಳ್ಳೋಣ. ದೇಶದ ಆರ್ಥಿಕಾಭಿವೃದ್ಧಿಗೆ ವಿವಿಧ ಉತ್ಪಾದನಾ ಚಟುವಟಿಕೆಗಳಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ನೆರವಾಗುವ ಎಲ್ಲಾ ಸೌಲಭ್ಯಗಳನ್ನು ಮೂಲಭೂತ ಸೌಕರ್ಯಗಳು ಎಂದು ಕರೆಯಲಾಗುತ್ತದೆ. ಇವು ಎಲ್ಲಾ ಆರ್ಥಿಕ ಚಟುವಟಿಕೆಗಳ ಮೂಲಭೂತ ಅಗತ್ಯವಾಗಿದೆ. ಯಾವುದೇ ಆರ್ಥಿಕ ವ್ಯವಸ್ಥೆಯ ಸಂರಚನೆಯ ಭದ್ರ ಬುನಾದಿಗೆ ಇವು ಸಹಾಯಕವಾಗಿದ್ದು, ಇದನ್ನು ಅರ್ಥವ್ಯವಸ್ಥೆಯ ಮೂಲ ಬಂಡವಾಳ ಎಂದು ಪರಿಗಣಿಸಲಾಗುತ್ತದೆ. ಇಂತಹ ಪ್ರಮುಖ ಮೂಲಭೂತ ಸೌಕರ್ಯಗಳೆಂದರೆ ಇಂಧನ, ಸಾರಿಗೆ ಸಂಪರ್ಕ ವ್ಯವಸ್ಥೆ, ಬ್ಯಾಂಕಿಂಗ್ ವ್ಯವಸ್ಥೆ, ನೀರಾವರಿ, ಆರೋಗ್ಯ, ಶಿಕ್ಷಣ, ಕುಡಿಯುವ ನೀರು, ನೈರ್ಮಲ್ಯ ಇತ್ಯಾದಿಗಳಾಗಿವೆ. ಕೆಲವು ಸರಕು ಮತ್ತು ಸೇವೆಗಳ ಉತ್ಪಾದನೆಯ ಮೂಲಕ ದೇಶದ ಆರ್ಥಿಕ ಪ್ರಗತಿಯ ಮೇಲೆ ನೇರವಾಗಿ ಪ್ರಭಾವಿಸಿದರೆ, ಇನ್ನು ಕೆಲವು ಸಾಮಾಜಿಕ ಬಂಡವಾಳ ನಿರ್ಮಾಣ ಮಾಡುವುದರಲ್ಲಿ ಪರೋಕ್ಷವಾಗಿ ಸಹಾಯಕವಾಗಿವೆ. ಮಕ್ಕಳೇ, ಮೂಲಭೂತ ಸೌಕರ್ಯಗಳ ವಿಧಗಳು ಇದ್ರ ಬಗ್ಗೆ ತಿಳಿಸ್ತೀನಿ. ಆರ್ಥಿಕ ಅಭಿವೃದ್ಧಿಗೆ ನೆರವಾಗುವ ಸೌಲಭ್ಯಗಳನ್ನು ಪ್ರಮುಖವಾಗಿ 2 ಭಾಗಗಳಾಗಿ ವಿಂಗಡಿಸಬಹುದಾಗಿದೆ. ಅವುಗಳೆಂದರೆ, ಮೊದಲನೇದು ಆರ್ಥಿಕ ಮೂಲಭೂತ ಸೌಕರ್ಯ. ಇದರಲ್ಲಿ ಉತ್ಪಾದನಾ ಚಟುವಟಿಕೆಯಲ್ಲಿ ನೆರವಾಗುವ ಸಾರಿಗೆ ಸಂಪರ್ಕ, ಮಾಹಿತಿ, ಇಂಧನ, ಬ್ಯಾಂಕಿಂಗ್, ನೀರಾವರಿ ವ್ಯವಸ್ಥೆ ಇತ್ಯಾದಿಗಳು ಆರ್ಥಿಕ ಮೂಲಭೂತ ಸೌಕರ್ಯಗಳಾಗಿದ್ದು, ಇವು ದೇಶದ ಆರ್ಥಿಕ ಪ್ರಗತಿಗೆ ನೇರವಾಗಿ ನೆರವಾಗುತ್ತವೆ. ಎರಡನೇದು ಸಾಮಾಜಿಕ ಮೂಲಭೂತ ಸೌಕರ್ಯ. ದೇಶದ ಆರ್ಥಿಕ ಪ್ರಗತಿಯಲ್ಲಿ ಪರೋಕ್ಷವಾಗಿ ನೆರವಾಗುವ ಶಿಕ್ಷಣ, ಆರೋಗ್ಯ, ಕುಡಿಯುವ ನೀರು, ವಸತಿ, ನೈರ್ಮಲ್ಯ ಇತ್ಯಾದಿಗಳನ್ನು ಸಾಮಾಜಿಕ ಮೂಲಭೂತ ಸೌಕರ್ಯಗಳೆಂದು ಕರೆಯಲಾಗುತ್ತದೆ. ಇವು ಮಾನವರ ಕ್ಷಮತೆಯನ್ನು ಹೆಚ್ಚಿಸಿ ತನ್ಮೂಲಕ ಆರ್ಥಿಕ ಅಭಿವೃದ್ಧಿಗೆ ನೆರವಾಗುತ್ತವೆ. ಈಗ ಇವುಗಳ ಕುರಿತು ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ. ಸಾರಿಗೆ ವ್ಯವಸ್ಥೆ. ಆರ್ಥಿಕ ವ್ಯವಸ್ಥೆಯಲ್ಲಿ ಸರಕುಗಳ ಉತ್ಪಾದನೆ ಮಾಡಲು ಬೇಕಾಗುವ ಅಗತ್ಯ ಕಚ್ಚಾ ವಸ್ತುಗಳು ಬೇರೆ ಬೇರೆ ಸ್ಥಳಗಳಲ್ಲಿ ದೊರೆಯುತ್ತದೆ. ಕಚ್ಚಾ ವಸ್ತುಗಳನ್ನು ಉತ್ಪಾದನಾ ಸ್ಥಳಕ್ಕೆ ಸಾಗಿಸಬೇಕಾಗುತ್ತದೆ. ಉತ್ಪಾದಿತ ಸರಕುಗಳನ್ನು ಅನುಭೋಗಿಗಳಿಗೆ ತಲುಪಿಸಬೇಕಾಗುತ್ತದೆ. ಜನರು ತಮ್ಮ ವಿವಿಧ ಉದ್ದೇಶಗಳಿಗಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂಚರಿಸುತ್ತಾರೆ. ರೈಲು, ಬಸ್ಸು, ಲಾರಿ, ಹಡಗು ಮುಂತಾದ ವಾಹನಗಳು ಮತ್ತು ಇದಕ್ಕೆಲ್ಲ ರೈಲು, ರಸ್ತೆ, ಜಲ ಸಾರಿಗೆಯ ಮಾರ್ಗಗಳನ್ನು ಬಳಸಿಕೊಳ್ಳಲಾಗುತ್ತದೆ. ಆದ್ದರಿಂದ ಸಾರಿಗೆಯು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಜನರನ್ನು ಮತ್ತು ಸರಕುಗಳನ್ನು ಸಾಗಿಸುವ ವ್ಯವಸ್ಥೆಯಾಗಿದೆ. ಪ್ರೀತಿಯ ಮಕ್ಕಳೇ, ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಾರಿಗೆಯ ಮಹತ್ವ ಇದರ ಬಗ್ಗೆ ತಿಳಿಸಿಕೊಡುತ್ತೇನೆ. ಅಭಿವೃದ್ಧಿ ಹೊಂದುತ್ತಿರುವ ಭಾರತದ ಆರ್ಥಿಕ ಅಭಿವೃದ್ಧಿಯ ವೇಗವನ್ನು ತೀವ್ರಗೊಳಿಸಲು ದಕ್ಷ ಹಾಗೂ ಸುಧಾರಿಸಿದ ಸಾರಿಗೆ ವ್ಯವಸ್ಥೆ ಅವಶ್ಯಕವಾದುದು. ಸಾರಿಗೆ ವ್ಯವಸ್ಥೆಯು ದೇಶದ ಆರ್ಥಿಕ ಅಭಿವೃದ್ಧಿಗೆ ಅಗತ್ಯವಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುತ್ತದೆ. ಆರ್ಥಿಕ ಚಟುವಟಿಕೆಗಳ ಪ್ರಾದೇಶಿಕ ಹಂಚಿಕೆ
ಮತ್ತು ಅವುಗಳ ಸುಗಮ ಕಾರ್ಯಾಚರಣೆಗೆ ಸಾರಿಗೆಯ ಪಾತ್ರ ಮಹತ್ವವಾದುದು. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಾರಿಗೆಯ ಮಹತ್ವವನ್ನು ಈ ಕೆಳಕಂಡ ಅಂಶಗಳು ಸ್ಪಷ್ಟಪಡಿಸುತ್ತದೆ. ಅದರಲ್ಲಿ ಮೊದಲನೆಯದು ಮಾರುಕಟ್ಟೆ ವಿಸ್ತರಣೆ. ಸರಕುಗಳನ್ನು ಉತ್ಪಾದಕರಿಂದ ಗ್ರಾಹಕರಿಗೆ ಪೂರೈಸುವಲ್ಲಿ ಸಾರಿಗೆಯು ಮಹತ್ವದ ಪಾತ್ರ ನಿರ್ವಹಿಸುತ್ತದೆ. ದೇಶದ ಮೂಲೆ ಮೂಲೆಗೂ ಸರಕುಗಳನ್ನು ಸಕಾಲದಲ್ಲಿ ತಲುಪಿಸುವ ಮೂಲಕ ಸ್ಥಳೀಯ, ಪ್ರಾದೇಶಿಕ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳ ಅಭಿವೃದ್ಧಿಗೆ ಸಹಕಾರಿಯಾಗಿದೆ. ಎರಡನೆಯದು ಉತ್ಪಾದನೆಗೆ ಸಹಾಯ. ಸಾರಿಗೆಯು ಸರಕುಗಳ ಉತ್ಪಾದನೆಗೆ ಬೇಕಾದ ಅಗತ್ಯ ಕಚ್ಚಾ ವಸ್ತುಗಳನ್ನು, ಯಂತ್ರೋಪಕರಣಗಳನ್ನು ಹಾಗೂ ಶ್ರಮಬಲವನ್ನು ಉತ್ಪಾದನಾ ಸ್ಥಳಕ್ಕೆ ಸಾಗಿಸಿಕೊಡುತ್ತದೆ. ಹಾಗೆಯೇ ಉತ್ಪಾದನೆಯಾದ ಸರಕುಗಳನ್ನು ವಿವಿಧ ಮಾರುಕಟ್ಟೆಗಳಿಗೆ ಸಾಗಿಸಲು ಸಹಾಯಕವಾಗಿದೆ. ಮೂರನೆಯದು ಪ್ರಾದೇಶಿಕ ಶ್ರಮ ವಿಭಜನೆ. ಸಾರಿಗೆಯು ದೇಶದ ಒಳಗಡೆ ಮತ್ತು ದೇಶಗಳ ನಡುವೆ ಪ್ರಾದೇಶಿಕ ಶ್ರಮ ವಿಭಜನೆಗೆ ಪ್ರೋತ್ಸಾಹ ನೀಡುತ್ತಿದೆ. ನಾಲ್ಕನೆಯದು ಬೆಲೆಯಲ್ಲಿ ಸ್ಥಿರತೆ. ವ್ಯವಸ್ಥಿತ ಸಾರಿಗೆಯು ವ್ಯವಸ್ಥೆಯ ಮೂಲಕ ಸರಕುಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶೀಘ್ರವಾಗಿ ರವಾನಿಸುವ ಮೂಲಕ ಬೆಲೆ ಸ್ಥಿರತೆಯನ್ನು ಕಾಯ್ದುಕೊಳ್ಳುವಲ್ಲಿ ಸಹಾಯಕವಾಗಿದೆ. ಐದನೆಯದು ಕೃಷಿ ಮತ್ತು ಕೈಗಾರಿಕಾಭಿವೃದ್ಧಿ. ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಹಾಗೂ ಕೈಗಾರಿಕೆಗಳು ಉತ್ಪಾದಿಸುವ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಸಾರಿಗೆಯ ಸೌಲಭ್ಯ ಅಗತ್ಯವಾಗಿದೆ. ಸಾರಿಗೆ ವ್ಯವಸ್ಥೆಯು ದೇಶದ ವಿವಿಧ ಮೂಲೆಗಳ ಉತ್ಪಾದನಾ ಮೊತ್ತವನ್ನು ಹೆಚ್ಚಿಸಲು ಮೌಲ್ಯಯುತ ಸೇವೆಗಳನ್ನು ಒದಗಿಸುತ್ತದೆ. ಆರನೆಯದು ಉದ್ಯೋಗ ಅವಕಾಶಗಳ ಸೃಷ್ಟಿ. ಸಾರಿಗೆಯು ವಿವಿಧ ರೀತಿಯ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ವಾಹನಗಳ ತಯಾರಿಕೆ, ಚಾಲನೆ, ನಿರ್ವಹಣೆ, ವಾಹನಗಳ ದುರಸ್ತಿ ಮತ್ತು ವಿವಿಧ ಮಾರ್ಗಗಳ ನಿರ್ವಹಣೆಯಲ್ಲಿ ಲಕ್ಷಾಂತರ ಜನರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಯಾಗಿಸುತ್ತದೆ. ಏಳನೆಯದು ಸಂಪನ್ಮೂಲಗಳ ಸದ್ಬಳಕೆ. ಭಾರತ ದೇಶವು ಯಥೇಚ್ಛವಾದ ನೈಸರ್ಗಿಕ ಸಂಪನ್ಮೂಲಗಳಿಂದ ಕೂಡಿದ ರಾಷ್ಟ್ರವಾಗಿದ್ದು, ಅವುಗಳ ದಕ್ಷ ಬಳಕೆಗೆ ಸಾರಿಗೆಯ ಪಾತ್ರ ಅನನ್ಯವಾದುದು. ಎಂಟನೆಯದು ನೈಸರ್ಗಿಕ ವಿಕೋಪಗಳನ್ನು ನಿಭಾಯಿಸುವುದು. ಬರಗಾಲ, ಭೂಕಂಪ, ಚಂಡಮಾರುತ, ಪ್ರವಾಹ, ಸುನಾಮಿ ಮುಂತಾದ ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ ನಾಗರಿಕರ ಪ್ರಾಣ ಮತ್ತು ಆಸ್ತಿಯನ್ನು ರಕ್ಷಿಸುವಲ್ಲಿ, ಸಂತ್ರಸ್ತರಿಗೆ ಅಗತ್ಯ ವಸ್ತುಗಳನ್ನು ಪೂರೈಸುವಲ್ಲಿ ಸಾರಿಗೆಯು ಅಮೂಲ್ಯ ಸೇವೆಯನ್ನು ಒದಗಿಸುತ್ತದೆ. ಒಂಬತ್ತನೆಯದು ದಕ್ಷ ಆಡಳಿತ. ಉತ್ತಮ ಸಾರಿಗೆಯಿಂದ ದೇಶದಲ್ಲಿ ಶಾಂತಿ, ಸುವ್ಯವಸ್ಥೆಯನ್ನು ಕಾಪಾಡಲು ಸಾಧ್ಯವಿದೆ. ಸರ್ಕಾರದ ಇಲಾಖೆಗಳ ಸುಗಮ ಕಾರ್ಯಾಚರಣೆಗೆ ಇದು ಸಹಾಯಕವಾಗಿದೆ. ಇದರಿಂದ ಸರ್ಕಾರ ದಕ್ಷ ಆಡಳಿತ ನೀಡಲು ಸಾಧ್ಯವಾಗುತ್ತದೆ. ಹತ್ತನೆಯದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮಹತ್ವ. ಭಾರತವು ವಿಶಾಲ ಹಾಗೂ ವೈವಿಧ್ಯತೆಯ ನಾಡು. ವಿವಿಧ ಸಂಸ್ಕೃತಿ, ಭಾಷೆ, ಆಚರಣೆಗಳು ಇಲ್ಲಿವೆ. ಸಾರಿಗೆ ಅಭಿವೃದ್ಧಿಯಿಂದ ಸಮಾಜದ ಮೂಢನಂಬಿಕೆಗಳು, ಅನಿಷ್ಟ ಆಚರಣೆಗಳು ದೂರವಾಗಿ ಸಮಾಜ ಪರಿವರ್ತನೆಯಾಗುತ್ತದೆ. ಬೇರೆ ಬೇರೆ ಸಂಸ್ಕೃತಿಗಳು ಮುಖಾಮುಖಿಯಾಗಿರುವುದರಿಂದ ಸಾಂಸ್ಕೃತಿಕ ಬದಲಾವಣೆ ಸಾಧ್ಯವಾಗುತ್ತದೆ. ಹೀಗೆ ಸಾರಿಗೆಯ ವ್ಯವಸ್ಥೆಯು ದೇಶದ ಆರ್ಥಿಕ ಪ್ರಗತಿಯ ವೇಗವನ್ನು ಹೆಚ್ಚಿಸುತ್ತದೆ ಮತ್ತು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಿವರ್ತನೆಯನ್ನುಂಟು ಮಾಡುತ್ತದೆ. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ತನ್ನದೇ ಆದ ಪಾತ್ರವನ್ನು ನಿರ್ವಹಿಸುತ್ತದೆ. ಈಗ ಸಾರಿಗೆ ವ್ಯವಸ್ಥೆಯ ವಿಧಗಳು, ಇದರ ಬಗ್ಗೆ ತಿಳ್ಕೊಳ್ಳೋಣ. ಭಾರತದಲ್ಲಿ ಸಾರಿಗೆ ವ್ಯವಸ್ಥೆಯನ್ನು ಮುಖ್ಯವಾಗಿ 3 ವಿಧಗಳನ್ನಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ, ಮೊದಲನೇದು ಭೂ ಸಾರಿಗೆ ವ್ಯವಸ್ಥೆ, ಎರಡನೇದು ಜಲ ಸಾರಿಗೆ ವ್ಯವಸ್ಥೆ ಮತ್ತು 3 ವಾಯು ಸಾರಿಗೆ ವ್ಯವಸ್ಥೆ. ಆರ್ಥಿಕ ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಎಲ್ಲ ಸಾರಿಗೆಗಳು ಅತ್ಯಗತ್ಯ. ಆರ್ಥಿಕ ಅರ್ಥವ್ಯವಸ್ಥೆಯಲ್ಲಿ ಪ್ರತಿಯೊಂದು ಸಾರಿಗೆಯು ತನ್ನದೇ ಆದ ಪಾತ್ರವನ್ನು ನಿರ್ವಹಿಸುತ್ತದೆ. ಭಾರತದಲ್ಲಿ ಭೂ ಸಾರಿಗೆ ವ್ಯವಸ್ಥೆ. ದೇಶದ ಸಾರಿಗೆ ವ್ಯವಸ್ಥೆಯಲ್ಲಿ ಭೂ ಸಾರಿಗೆಯು ಅತ್ಯಂತ ಪ್ರಮುಖವಾದ ಸಾರಿಗೆ ಮಾಧ್ಯಮವಾಗಿದೆ. ಭಾರತದಲ್ಲಿ ಭೂ ಸಾರಿಗೆ ವ್ಯವಸ್ಥೆಯನ್ನು ಪ್ರಮುಖವಾಗಿ 2 ವಿಧಗಳಾಗಿ ವಿಂಗಡಿಸಬಹುದು. ಅವುಗಳೆಂದರೆ, ಮೊದಲನೇದು ರಸ್ತೆ ಸಾರಿಗೆ, ಎರಡನೇದು ರೈಲ್ವೆ ಸಾರಿಗೆ. ಮೊದಲನೇದೀಗ ರಸ್ತೆ ಸಾರಿಗೆ, ಅದರ ಬಗ್ಗೆ ತಿಳ್ಕೊಳ್ಳೋಣ. ರಸ್ತೆಗಳ ಮೇಲೆ ಗಾಡಿ, ಲಾರಿ, ಬಸ್ಸು ಮುಂತಾದ ವಾಹನಗಳ ಮೂಲಕ ಸರಕುಗಳನ್ನ ಮತ್ತು ಪ್ರಯಾಣಿಕರನ್ನ ಸಾಗಿಸುವ ವ್ಯವಸ್ಥೆಗೆ ರಸ್ತೆ ಸಾರಿಗೆ ಎನ್ನುತ್ತೇವೆ. ಇದು ಬಹು ಪುರಾತನವಾದ ಸಾರಿಗೆ ವ್ಯವಸ್ಥೆಯಾಗಿದೆ.
ಸಿಂಧೂ ನಾಗರಿಕತೆಯ ಕಾಲದಲ್ಲಿಯೇ ರಸ್ತೆ ನಿರ್ಮಾಣ ಪ್ರಾರಂಭವಾಗಿರುವುದು ಇತಿಹಾಸದಿಂದ ತಿಳಿಯುತ್ತದೆ. ಅಶೋಕ, ಹರ್ಷವರ್ಧನ, ಅಕ್ಬರ್ ಮುಂತಾದ ರಾಜರು ರಸ್ತೆ ನಿರ್ಮಾಣಕ್ಕೆ ಪ್ರಾಮುಖ್ಯತೆ ನೀಡಿದ್ದರು. ಶೇರ್ಷಹನು ಹೆದ್ದಾರಿ ನಿರ್ಮಿಸಿದ್ದನು. ಭಾರತವು ಹಳ್ಳಿಗಳಿಂದ ಕೂಡಿರುವ ರಾಷ್ಟ್ರವಾಗಿದೆ. 68.34% ಜನಸಂಖ್ಯೆ ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿದ್ದಾರೆ. ಹಳ್ಳಿಗಳಿಂದ ಪಟ್ಟಣ, ಪಟ್ಟಣಗಳಿಂದ ನಗರಗಳಿಗೆ ಹಾಗೂ ಇತರ ಜನವಸತಿ ಪ್ರದೇಶಗಳನ್ನು ಸಂಪರ್ಕಿಸುವುದರಲ್ಲಿ ರಸ್ತೆ ಸಾರಿಗೆಯ ಪಾತ್ರ ಅನನ್ಯವಾದದ್ದು. ಇದು ಗ್ರಾಮೀಣ ಆರ್ಥಿಕತೆಯ ವೇಗವನ್ನು ಹೆಚ್ಚಿಸುವಲ್ಲಿ ಸಹಕಾರಿಯಾಗಿದೆ. ರಸ್ತೆ ಸಾರಿಗೆಯು ದೇಶದಾದ್ಯಂತ ವಿಸ್ತರಿಸಿದ್ದು ದೇಶದ ಕೃಷಿ ಮತ್ತು ಕೈಗಾರಿಕೆ ಹಾಗೂ ವಿವಿಧ ವಲಯಗಳ ಅಭಿವೃದ್ಧಿಗೆ ಬೇಕಾಗಿರುವ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುತ್ತದೆ. ಭಾರತವು ಇಡೀ ವಿಶ್ವದಲ್ಲಿಯೇ ಅತ್ಯಂತ ಹೆಚ್ಚಿನ ಸಾರಿಗೆಯ ವ್ಯವಸ್ಥೆಯ ಜಾಲವನ್ನು ಹೊಂದಿದೆ. ರಸ್ತೆಗಳ ವರ್ಗೀಕರಣ. ಭಾರತದಲ್ಲಿ ರಸ್ತೆಗಳ ಗುಣಮಟ್ಟದಲ್ಲಿ ಸುಧಾರಣೆಗಳನ್ನು ತರುವ ಸಲುವಾಗಿ 1943ರಲ್ಲಿ ನಾಗಪುರ ಯೋಜನೆಯು ಭಾರತದ ರಸ್ತೆಗಳನ್ನು 4 ಪ್ರಕಾರಗಳಾಗಿ ವಿಂಗಡಿಸಿದೆ. ಮೊದಲನೇದು ರಾಷ್ಟ್ರೀಯ ಹೆದ್ದಾರಿಗಳು. ರಾಷ್ಟ್ರೀಯ ಹೆದ್ದಾರಿಯು ಪ್ರಮುಖ ನಗರಗಳು, ಕೈಗಾರಿಕಾ ಕೇಂದ್ರಗಳು ಮತ್ತು ದೇಶದ ವಿವಿಧ ರಾಜ್ಯಗಳ ರಾಜಧಾನಿ ಹಾಗೂ ಬಂದರುಗಳನ್ನು ಸಂಪರ್ಕಿಸುವ ರಸ್ತೆಗಳಾಗಿವೆ. ಈ ಹೆದ್ದಾರಿಗಳು ಗುಣಮಟ್ಟದಲ್ಲಿ ಉತ್ತಮವಾಗಿದ್ದು ದ್ವಿಪಥ, 4 ಪಥ ಹಾಗೂ 6 ಪಥಗಳ ರಸ್ತೆ ಸಂಚಾರವನ್ನು ಹೊಂದಿದೆ. ದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ವಹಣೆ ಹಾಗೂ ನಿರ್ಮಾಣ ಕಾರ್ಯದ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ಹೊಂದಿದೆ. ಅದಕ್ಕಾಗಿ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವನ್ನು ಸ್ಥಾಪಿಸಿದೆ. ಭಾರತದ ಒಟ್ಟು ರಸ್ತೆಯ ಉದ್ದದಲ್ಲಿ 2% ರಾಷ್ಟ್ರೀಯ ಹೆದ್ದಾರಿಗಳು ಹೊಂದಿದ್ದು ಒಟ್ಟು 92,851 ಕಿಲೋಮೀಟರ್ ಉದ್ದ ಹೊಂದಿದೆ. ಕರ್ನಾಟಕದಲ್ಲಿ ಪ್ರಸ್ತುತ 14 ರಾಷ್ಟ್ರೀಯ ಹೆದ್ದಾರಿಗಳು ಹಾದು ಹೋಗುತ್ತವೆ. ಇದರಲ್ಲಿ ರಾಷ್ಟ್ರೀಯ ಹೆದ್ದಾರಿ NH4 ಮತ್ತು 7 ಇವುಗಳು ಸುವರ್ಣ ಚತುಷ್ಪಥ ಹೆದ್ದಾರಿ ಯೋಜನೆ ಮತ್ತು ಕಾರಿಡಾರ್ ಯೋಜನೆಗಳು ಸೇರಿವೆ. ಎರಡನೇದು ರಾಜ್ಯ ಹೆದ್ದಾರಿಗಳು. ರಾಜ್ಯ ಹೆದ್ದಾರಿಗಳು ಜಿಲ್ಲಾ ಕೇಂದ್ರ ಪ್ರದೇಶ ಮತ್ತು ಪ್ರಮುಖ ಪಟ್ಟಣಗಳು ಹಾಗೂ ರಾಜಧಾನಿ ನಗರಗಳನ್ನು ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳನ್ನು ಸಂಪರ್ಕಿಸುತ್ತದೆ. ಇವುಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರಗಳು ಹೊಂದಿವೆ. ಭಾರತವು ಒಟ್ಟು 1,42,687 ಕಿಲೋಮೀಟರ್ ಉದ್ದದ ರಾಜ್ಯ ಹೆದ್ದಾರಿಯನ್ನ ಹೊಂದಿದೆ. ಕರ್ನಾಟಕ ರಾಜ್ಯವು 20,905 ಕಿಲೋಮೀಟರ್ ಉದ್ದದ ರಾಜ್ಯ ಹೆದ್ದಾರಿಗಳನ್ನು ಹೊಂದಿದೆ. ಮೂರನೇದು ಜಿಲ್ಲಾ ರಸ್ತೆಗಳು. ಜಿಲ್ಲಾ ಕೇಂದ್ರಗಳಿಂದ ಎಲ್ಲಾ ತಾಲೂಕು ಕೇಂದ್ರಗಳಿಗೆ, ಮಾರುಕಟ್ಟೆಗಳಿಗೆ, ಪ್ರಮುಖ ಪಟ್ಟಣ ಮತ್ತು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳನ್ನು ಜಿಲ್ಲಾ ರಸ್ತೆಗಳು ಎನ್ನುವರು. ಇವುಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಜವಾಬ್ದಾರಿಯು ಆಯಾ ಜಿಲ್ಲಾ ಪಂಚಾಯಿತಿಗಳಿಗೆ ಇರುತ್ತದೆ. ಕರ್ನಾಟಕವು 47,836 ಕಿಲೋಮೀಟರ್ ಉದ್ದದ ಜಿಲ್ಲಾ ರಸ್ತೆಗಳನ್ನು ಹೊಂದಿದೆ. ನಾಲ್ಕನೇದು ಗ್ರಾಮೀಣ ರಸ್ತೆಗಳು. ಭಾರತದಲ್ಲಿ ಗ್ರಾಮೀಣ ರಸ್ತೆಗಳು ಪ್ರಮುಖವಾಗಿ ಹಳ್ಳಿಗಳನ್ನು ಸಂಪರ್ಕಿಸುತ್ತವೆ. ಅಂದರೆ ತಾಲೂಕು ಸ್ಥಳದಿಂದ ಪ್ರತಿಯೊಂದು ಗ್ರಾಮಗಳಿಗೂ ಹಾಗೂ ಎಲ್ಲಾ ಜಿಲ್ಲಾ ರಸ್ತೆಗಳಿಗೂ ಸಂಪರ್ಕ ಕಲ್ಪಿಸುವ ರಸ್ತೆಗಳಾಗಿವೆ. ಇವುಗಳನ್ನು ನಿರ್ಮಿಸುವ ಮತ್ತು ಅಭಿವೃದ್ಧಿಪಡಿಸುವ ಜವಾಬ್ದಾರಿಯು ತಾಲೂಕು ಮತ್ತು ಗ್ರಾಮ ಪಂಚಾಯಿತಿಗಳ ಆಡಳಿತಕ್ಕೆ ಒಳಪಟ್ಟಿರುತ್ತದೆ. ಭಾರತವು ಒಟ್ಟು 46,29,462 ಕಿಲೋಮೀಟರ್ ಉದ್ದದ ಜಿಲ್ಲಾ ಮತ್ತು ಗ್ರಾಮೀಣ ರಸ್ತೆಗಳನ್ನು ಹೊಂದಿದೆ. ಕರ್ನಾಟಕವು 1,47,212 ಕಿಲೋಮೀಟರ್ ಉದ್ದದ ಗ್ರಾಮೀಣ ರಸ್ತೆಗಳನ್ನು ಹೊಂದಿದೆ. ರಸ್ತೆಗಳ ಸ್ವರೂಪಕ್ಕೆ ಅನುಗುಣವಾಗಿ ಮತ್ತೆ 2 ಭಾಗಗಳನ್ನಾಗಿ ವರ್ಗೀಕರಿಸಲಾಗಿದೆ. ಅವುಗಳೆಂದರೆ ಭಾರತದಲ್ಲಿ ರಸ್ತೆಗಳನ್ನು ಪಕ್ಕಾ ಮತ್ತು ಕಚ್ಚಾ ರಸ್ತೆಗಳಂತಲೂ ವಿಂಗಡಿಸಲಾಗಿದೆ. ವರ್ಷವಿಡೀ ಬಳಕೆ ಮಾಡಲು ಯೋಗ್ಯವಾಗಿರುವ ರಸ್ತೆಗಳನ್ನು ಪಕ್ಕಾ ರಸ್ತೆಗಳಂತಲೂ, ವರ್ಷದಲ್ಲಿ ಕೆಲವು ದಿನಗಳು ಮಾತ್ರ ಬಳಕೆಗೆ ಯೋಗ್ಯವಿರುವ ಮಣ್ಣಿನ ರಸ್ತೆಗಳನ್ನು ಕಚ್ಚಾ ರಸ್ತೆಗಳೆಂದು ಕರೆಯಲಾಗುತ್ತದೆ. ಇದಲ್ಲದೆ ಭಾರತದಲ್ಲಿ ರಸ್ತೆ ಸಾರಿಗೆಯನ್ನ ಸಾಂಪ್ರದಾಯಿಕ ಮತ್ತು ಆಧುನಿಕ ಸಾರಿಗೆಯಂತಲೂ ವಿಂಗಡಿಸಲಾಗಿದೆ. ಸಾಂಪ್ರದಾಯಿಕ ಸಾರಿಗೆಯು ಎತ್ತಿನ ಗಾಡಿ, ಆಟೋ ರಿಕ್ಷಾಗಳು, ತಳ್ಳುವ ಬಂಡಿಗಳನ್ನು ಒಳಗೊಂಡಿದ್ದರೆ, ಆಧುನಿಕ ಸಾರಿಗೆಯು ಮೋಟಾರು ವಾಹನಗಳಿಂದ ಒದಗಿಸುವ ಸಾರಿಗೆ ಸೌಲಭ್ಯಗಳೆಲ್ಲವನ್ನ ಒಳಗೊಂಡಿದೆ. ಭಾರತದಲ್ಲಿ ರಸ್ತೆ ಸಾರಿಗೆಯು ಹಲವಾರು ಸಮಸ್ಯೆಗಳಿಂದ ಬಳಲುತ್ತಿದೆ. ಅದರಲ್ಲಿ ಪ್ರಮುಖವಾಗಿ ಬಹುತೇಕ ರಸ್ತೆಗಳ ಗುಣಮಟ್ಟ ಉತ್ತಮವಾಗಿರದೇ ಇರುವುದು, ಹೆಚ್ಚಿನ ತೆರಿಗೆ ಹೊರೆ,
ಸಾರ್ವಜನಿಕ ಸಾರಿಗೆ ದರದಲ್ಲಿ ಹೆಚ್ಚಳ ಮುಂತಾದವು. ಈಗ ಭಾರತದಲ್ಲಿ ರೈಲು ಸಾರಿಗೆ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಳೋಣ. ರೈಲು ಸಾರಿಗೆಯು ಸರಕುಗಳನ್ನು ಮತ್ತು ಪ್ರಯಾಣಿಕರನ್ನು ಸಾಗಿಸುವಲ್ಲಿ ಅತ್ಯಂತ ಪ್ರಮುಖವಾದ ಸಾರಿಗೆ ಪ್ರಕಾರವಾಗಿದೆ. ಭಾರತದಲ್ಲಿ ಮೊಟ್ಟ ಮೊದಲ ರೈಲು 1853 ಏಪ್ರಿಲ್ನಲ್ಲಿ ಬಾಂಬೆ ಮತ್ತು ಥಾಣೆಗಳ ನಡುವೆ 34 ಕಿಲೋಮೀಟರ್ಗಳ ದೂರ ಕ್ರಮಿಸಿತು. ಬ್ರಿಟಿಷರು ರೈಲು ಸಾರಿಗೆಯನ್ನು ವ್ಯಾಪಾರ ಮತ್ತು ಆಡಳಿತದ ಕಾರಣಗಳಿಂದಾಗಿ ಅಭಿವೃದ್ಧಿಪಡಿಸಿದ್ದರು. ಸ್ವಾತಂತ್ರ್ಯ ನಂತರ ಭಾರತ ಸರ್ಕಾರವು ರೈಲು ಸಾರಿಗೆಯ ವಿಸ್ತರಣೆ ಮತ್ತು ಗುಣಮಟ್ಟ ಸುಧಾರಣೆಯಲ್ಲಿ ಬಹಳ ಪ್ರಗತಿ ಸಾಧಿಸಿದೆ. ಇಂದು ಭಾರತದ ರೈಲ್ವೆ ವ್ಯವಸ್ಥೆಯು ಏಷ್ಯಾದಲ್ಲಿಯೇ ಚೈನಾ ನಂತರದ 2ನೇ ಸ್ಥಾನವನ್ನು ಮತ್ತು ವಿಶ್ವದಲ್ಲಿಯೇ ಅಮೆರಿಕ, ರಷ್ಯಾ ಮತ್ತು ಚೀನಾ ನಂತರದ 4ನೇ ಸ್ಥಾನವನ್ನು ಹೊಂದಿದೆ. ರೈಲ್ವೆ ಸಾರಿಗೆಯ ಉದ್ಯಮವು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಹತೋಟಿಯಲ್ಲಿದ್ದು, ಪ್ರಸ್ತುತ ಭಾರತದಲ್ಲಿ 65,400 ಕಿಲೋಮೀಟರ್ ಉದ್ದದ ರೈಲು ಮಾರ್ಗವನ್ನು ಹೊಂದಿದೆ. ಇದರಲ್ಲಿ 20,900 ಕಿಲೋಮೀಟರ್ ಉದ್ದದ ರೈಲ್ವೆಯನ್ನು ವಿದ್ಯುದ್ದೀಕರಣಗೊಳಿಸಲಾಗಿದೆ. ಭಾರತದ ರೈಲು ಸಾರಿಗೆಯು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಮಹತ್ವದ ಸ್ಥಾನ ಪಡೆದಿದೆ. ಕೃಷಿ, ಕೈಗಾರಿಕೆ ಮತ್ತು ಸೇವಾ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ರೈಲು ಸಾರಿಗೆ ಪ್ರಮುಖ ಪಾತ್ರ ವಹಿಸುತ್ತದೆ. ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದರ ಜೊತೆಗೆ ಸರ್ಕಾರಕ್ಕೆ ಸಾಕಷ್ಟು ಆದಾಯವನ್ನು ತಂದುಕೊಡುತ್ತದೆ. ದೇಶದ ಆಡಳಿತ ನಿರ್ವಹಣೆ ಮತ್ತು ರಾಷ್ಟ್ರ ರಕ್ಷಣೆಯಲ್ಲೂ ಇದರ ಪಾತ್ರ ಹಿರಿದಾದುದು. ಮಕ್ಕಳೇ, ಈಗ ರೈಲು ಸಾರಿಗೆಯ ರಚನೆ ಬಗ್ಗೆ ತಿಳ್ಕೊಳ್ಳೋಣ. ಭಾರತದ ರೈಲು ಸಾರಿಗೆಯ ರಚನೆಯು ಪ್ರಮುಖವಾಗಿ ಹಳಿಗಳ ಆಧಾರದ ಮೇಲೆ ರಚಿಸಲಾಗಿದೆ. ರೈಲು ಮಾರ್ಗದ 2 ಹಳಿಗಳ ನಡುವಿನ ಅಂತರಕ್ಕೆ ಗೇಜ್ ಎಂದು ಕರೆಯುತ್ತಾರೆ. ಈ ಗೇಜ್ ಆಧಾರದ ಮೇಲೆ ರೈಲು ಮಾರ್ಗಗಳನ್ನು 3 ವಿಧಗಳನ್ನಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ, ಮೊದಲನೇದು ಬ್ರಾಡ್ ಗೇಜ್. ರೈಲು ಮಾರ್ಗದ 2 ಹಳಿಗಳ ನಡುವಿನ ಅಂತರ 1 ಮೀಟರ್ಗಿಂತ ಹೆಚ್ಚಾಗಿದ್ದರೆ, ಅಂದರೆ 1.676 ಮೀಟರ್, ಅದನ್ನ ಬ್ರಾಡ್ ಗೇಜ್ ಮಾರ್ಗ ಎಂದು ಕರೆಯುತ್ತಾರೆ. ಮೀಟರ್ ಗೇಜ್. ರೈಲು ಮಾರ್ಗದ 2 ಹಳಿಗಳ ನಡುವಿನ ಅಂತರ 1 ಮೀಟರ್ ಇದ್ದರೆ ಅದನ್ನು ಮೀಟರ್ ಗೇಜ್ ಮಾರ್ಗ ಎಂದು ಕರೆಯುತ್ತಾರೆ. ನ್ಯಾರೋ ಗೇಜ್. ರೈಲು ಮಾರ್ಗದ 2 ಹಳಿಗಳ ಅಂತರ 1 ಮೀಟರ್ಗಿಂತ ಕಡಿಮೆ ಇದ್ದರೆ, ಅಂದರೆ 0.762 ಮೀಟರ್ ಇದ್ದರೆ ಅದನ್ನ ನ್ಯಾರೋ ಗೇಜ್ ಮಾರ್ಗ ಎಂದು ಕರೆಯಲಾಗುತ್ತದೆ. ಗುಡ್ಡಗಾಡು ಪ್ರದೇಶಗಳು ಮತ್ತು ಗಣಿ ಪ್ರದೇಶಗಳಲ್ಲಿ ಈ ರೈಲು ಮಾರ್ಗಗಳನ್ನು ಬಳಸಲಾಗುತ್ತದೆ. ದೇಶದ ಆರ್ಥಿಕಾಭಿವೃದ್ಧಿಯಲ್ಲಿ ರೈಲ್ವೆ ವಲಯವು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತಿದೆ. ಆದರೆ ಇಲ್ಲಿಯೂ ಸಹ ಅನೇಕ ಸಮಸ್ಯೆಗಳಿವೆ. ಅವುಗಳೆಂದರೆ ಅದಕ್ಷತೆ, ಸಾಮಾಜಿಕ ಜವಾಬ್ದಾರಿಗಳ ನಿರ್ಲಕ್ಷ್ಯ ಮತ್ತು ಸರಿಯಾದ ಮಾಹಿತಿ ತಂತ್ರಜ್ಞಾನದ ಕೊರತೆ ಮುಂತಾದವುಗಳಾಗಿವೆ. ಮಕ್ಕಳೇ, ನಾನೀಗ ಭಾರತದಲ್ಲಿ ಎಷ್ಟು ರೈಲ್ವೆ ವಲಯಗಳಿವೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ದೇಶದಲ್ಲಿ ರೈಲ್ವೆ ಸಾರಿಗೆಯ ದಕ್ಷ ಆಡಳಿತ ಮತ್ತು ಸಮನ್ವಯಿತ ನಿರ್ವಹಣೆಗಾಗಿ 17 ವಲಯಗಳನ್ನು ರಚಿಸಲಾಗಿದೆ. ಅವುಗಳೆಂದರೆ, ಒಂದನೇದು ಉತ್ತರ ರೈಲ್ವೆ, ಇದು ದೆಹಲಿಯಲ್ಲಿದೆ. ದಕ್ಷಿಣ ರೈಲ್ವೆ, ಚೆನ್ನೈ. ಮೂರನೇದು ಈಶಾನ್ಯ ರೈಲ್ವೆ, ಗೋರಖ್ಪುರ. ನಾಲ್ಕನೇದು ಈಶಾನ್ಯ ಗಡಿ ರೈಲ್ವೆ, ಮಾಲಿಗಾಮ್, ಗೌಹಾತಿ. ಐದನೇದು ಪೂರ್ವ ರೈಲ್ವೆ, ಕೋಲ್ಕತ್ತಾ. ಆರನೇದು ಆಗ್ನೇಯ ರೈಲ್ವೆ, ಇದು ಕೂಡ ಕೋಲ್ಕತ್ತಾದಲ್ಲಿದೆ. ಏಳನೇದು ಮಧ್ಯ ರೈಲ್ವೆ, ಮುಂಬೈ. ಎಂಟನೇದು ಪಶ್ಚಿಮ ರೈಲ್ವೆ, ಮುಂಬೈ. ಒಂಬತ್ತನೇದು ದಕ್ಷಿಣ ಮಧ್ಯ ರೈಲ್ವೆ, ಸಿಕಂದ್ರಾಬಾದ್. ಹತ್ತನೇದು ನೈಋತ್ಯ ರೈಲ್ವೆ, ಹುಬ್ಬಳ್ಳಿ. 11ನೇದು ಪೂರ್ವ ಮಧ್ಯ ರೈಲ್ವೆ, ಹಾಜಿಪುರ್. 12ನೇದು ಉತ್ತರ ಮಧ್ಯ ರೈಲ್ವೆ, ಅಲಹಾಬಾದ್. 13ನೇದು ವಾಯುವ್ಯ ರೈಲ್ವೆ, ಜೈಪುರ್. 14ನೇದು ಪೂರ್ವ ಕರಾವಳಿ ರೈಲ್ವೆ, ಭುವನೇಶ್ವರ್. 15ನೇದು ಪಶ್ಚಿಮ ಮಧ್ಯ ರೈಲ್ವೆ, ಜಬಲ್ಪುರ. 16ನೇದು ಆಗ್ನೇಯ ಮಧ್ಯ ರೈಲ್ವೆ, ಬಿಲಾಸ್ಪುರ. 17ನೇದು ಕೋಲ್ಕತ್ತಾ ಮೆಟ್ರೋ ರೈಲ್ವೆ, ಕೋಲ್ಕತ್ತಾ. ಈಗ ನಾನು ಭಾರತದಲ್ಲಿ ಜಲ ಸಾರಿಗೆ ವ್ಯವಸ್ಥೆಯ ಬಗ್ಗೆ ತಿಳಿಸಿಕೊಡುತ್ತೇನೆ. ಭಾರತದಲ್ಲಿನ ಜಲ ಸಾರಿಗೆ ವ್ಯವಸ್ಥೆಯು ಐತಿಹಾಸಿಕವಾದದ್ದು.
ವಿದೇಶಿಯರು ಭಾರತಕ್ಕೆ ಬರಲು ಜಲಮಾರ್ಗವನ್ನು ಕಂಡುಹಿಡಿದಿದ್ದು, ಸಮುದ್ರಗಳ ಮೂಲಕ ವಿದೇಶಿಯರೊಂದಿಗೆ ಭಾರತೀಯರು ವ್ಯಾಪಾರ ನಡೆಸುತ್ತಿದ್ದರು. ಪ್ರಯಾಣಿಕರು ಸರಕುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸರೋವರ, ಸಾಗರ, ಸಮುದ್ರ, ಕಾಲುವೆ, ನದಿಗಳ ಮಾರ್ಗದಿಂದ ಹಡಗು, ದೋಣಿ ಹಾಗೂ ಇತರೆ ಸ್ಟೀಮರ್ಗಳ ಮೂಲಕ ಸಾಗಿಸುವ ಸಾಧನೆಗೆ ಜಲಸಾರಿಗೆ ಎನ್ನುವರು. ಜಲಸಾರಿಗೆಯು ಅತ್ಯಂತ ಕಡಿಮೆ ವೆಚ್ಚದ ಸಾರಿಗೆಯ ಪ್ರಕಾರವಾಗಿದೆ. ಭಾರತವು ಸುಮಾರು 7,517 ಕಿಲೋಮೀಟರ್ ಉದ್ದ ತೀರ ಪ್ರದೇಶ ಹಾಗೂ ಹಲವಾರು ಜೀವನದಿಗಳನ್ನು ಹೊಂದಿದ್ದು ಜಲಸಾರಿಗೆಗೆ ಉಪಯುಕ್ತವಾಗಿದೆ. ಪ್ರಸ್ತುತ ಭಾರತದಲ್ಲಿನ ಜಲಸಾರಿಗೆಯನ್ನು 2 ಗುಂಪುಗಳನ್ನಾಗಿ ವಿಂಗಡಿಸಲಾಗಿದೆ. ಅವುಗಳು ಯಾವುವು ಎಂದರೆ, ಮೊದಲನೆಯದು ಆಂತರಿಕ ಜಲಸಾರಿಗೆ ಅಥವಾ ಒಳನಾಡಿನ ಜಲಸಾರಿಗೆ ಮತ್ತು ಎರಡನೆಯದು ಹೊರನಾಡಿನ ಜಲಸಾರಿಗೆ ಅಥವಾ ಸಮುದ್ರ ಸಾರಿಗೆ. ಈಗ ನಾನು ಆಂತರಿಕ ಜಲಸಾರಿಗೆ ಅಥವಾ ಒಳನಾಡಿನ ಜಲಸಾರಿಗೆ ಬಗ್ಗೆ ತಿಳಿಸಿಕೊಡುತ್ತೇನೆ. ಸಣ್ಣ ಸಣ್ಣ ದೋಣಿಗಳು, ಹರಿಗೋಲು, ತೆಪ್ಪ ಹಾಗೂ ಸ್ಟೀಮರ್ಗಳ ಸಹಾಯದಿಂದ ನದಿ, ಕಾಲುವೆಗಳಲ್ಲಿ ಸರಕು ಮತ್ತು ಪ್ರಯಾಣಿಕರನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವುದಕ್ಕೆ ಒಳನಾಡಿನ ಜಲಸಾರಿಗೆ ಎನ್ನುವರು. ಈ ಪ್ರಕಾರದ ಸಾರಿಗೆಯು ಬಹಳ ಹಿಂದಿನ ಕಾಲದಿಂದಲೂ ಬಳಕೆಯಲ್ಲಿದೆ. ಹಿಂದಿನ ಕಾಲಾವಧಿಯಲ್ಲಿ ನಾಡದೋಣಿ, ಹರಿಗೋಲು ಮತ್ತು ತೆಪ್ಪಗಳು ಬಳಸುತ್ತಿದ್ದು, ಆಧುನಿಕತೆಯಲ್ಲಿ ಯಂತ್ರಚಾಲಿತ ದೋಣಿಗಳನ್ನು ಹಾಗೂ ಉಗಿ ಹಡಗುಗಳನ್ನು ಬಳಸಲಾಗುತ್ತಿದೆ. ಒಳನಾಡಿನ ಜಲಸಾರಿಗೆಯು ಎಲ್ಲಾ ವಿಧದ ಸಾರಿಗೆಗಿಂತಲೂ ತುಂಬಾ ಅಗ್ಗದಾಗಿದೆ. ಒಳನಾಡಿನ ಜಲಸಾರಿಗೆಗೆ ನೈಸರ್ಗಿಕವಾಗಿರುವ ಜೀವನದಿಗಳು ಮತ್ತು ಅದರ ಉಪನದಿಗಳು ಹಾಗೂ ಕಾಲುವೆಗಳು ಯೋಗ್ಯವಾಗಿವೆ. ಭಾರತವು ಒಟ್ಟು 14,550 ಕಿಲೋಮೀಟರ್ ಜಲನಾಡಿನ ಸಂಚಾರವನ್ನು ಒಳಗೊಂಡಿದೆ. ಭಾರತದಲ್ಲಿ ಪ್ರಮುಖವಾಗಿ ಗಂಗಾ, ಬ್ರಹ್ಮಪುತ್ರ, ಗೋದಾವರಿ ಮತ್ತು ಕೃಷ್ಣ ಮುಂತಾದ ಜೀವನದಿಗಳು ಮತ್ತು ಅದರ ಉಪನದಿಗಳು ಹಾಗೂ ಅದರ ಕಾಲುವೆಗಳು ಒಳನಾಡಿನ ಜಲಸಾರಿಗೆಗೆ ಯೋಗ್ಯವಾಗಿವೆ. ಒರಿಸ್ಸಾದ ಮಹಾನದಿ ಕಾಲುವೆ, ನರ್ಮದಾ ಮತ್ತು ತಪತಿ ನದಿಗಳ ಕಾಲುವೆ, ಕೇರಳದ ಕಾಲುವೆ ಮತ್ತು ಹಿನ್ನೀರು ನದಿ, ತಮಿಳುನಾಡಿನ ಬಕಿಂಗ್ಹ್ಯಾಮ್ ಕಾಲುವೆಗಳು ಪ್ರಮುಖ ಜಲಮಾರ್ಗಗಳಾಗಿವೆ. ಭಾರತದಲ್ಲಿ ಒಳನಾಡಿನ ಜಲಸಾರಿಗೆಯನ್ನು ಅಭಿವೃದ್ಧಿಪಡಿಸಲು 1965ರಲ್ಲಿ ಆಂತರಿಕ ಜಲಸಾರಿಗೆಗೆ ನಿರ್ದೇಶನಾಲಯವನ್ನು ಸ್ಥಾಪಿಸಲಾಯಿತು. ಈಗ ಹೊರನಾಡಿನ ಜಲಸಾರಿಗೆ ಅಥವಾ ಸಮುದ್ರ ಸಾರಿಗೆ ಇವುಗಳ ಬಗ್ಗೆ ತಿಳ್ಕೊಳ್ಳೋಣ. ಹಡಗುಗಳ ಮುಖಾಂತರ ಸಮುದ್ರ ಹಾಗೂ ಸಾಗರಗಳಲ್ಲಿ ಪ್ರಯಾಣಿಕರು ಮತ್ತು ಸರಕುಗಳನ್ನು ಸಾಗಿಸುವುದಕ್ಕೆ ಸಮುದ್ರ ಸಾರಿಗೆ ಎಂದು ಕರೆಯಲಾಗುತ್ತದೆ. ಭಾರತವು ಪರ್ಯಾಯ ದ್ವೀಪವಾಗಿದ್ದು ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ ಹಾಗೂ ಹಿಂದೂ ಮಹಾಸಾಗರಗಳಿಂದ ಸುತ್ತುವರೆದಿದ್ದು ಸಮುದ್ರ ಸಾರಿಗೆಯ ಮಹತ್ವದ್ದಾಗಿದೆ. ಭಾರತವು ಒಟ್ಟು 7,517 ಕಿಲೋಮೀಟರ್ ಉದ್ದದ ಕರಾವಳಿ ತೀರ ಪ್ರದೇಶವನ್ನು ಹೊಂದಿದ್ದು ಹಡಗುಗಳು ಸಮುದ್ರ ಸಾರಿಗೆಯ ಪ್ರಮುಖ ಪರಿಕರವಾಗಿದೆ. ಈ ಪ್ರಕಾರದ ಸಾರಿಗೆ ವ್ಯವಸ್ಥೆಯಲ್ಲಿ ಹಡಗುಗಳು ನಿಲ್ಲುವ ಸಮುದ್ರ ತೀರ ಪ್ರದೇಶವನ್ನ ಬಂದರುಗಳೆಂದು ಕರೆಯಲಾಗುತ್ತದೆ. ಭಾರತವು ಈ ಬಂದರುಗಳ ಮೂಲಕ ಹೆಚ್ಚಿನ ಪ್ರಮಾಣದ ವಿದೇಶಿ ವ್ಯಾಪಾರವನ್ನ ನಡೆಸುತ್ತದೆ. ಭಾರತದ ಪ್ರಮುಖ ಬಂದರುಗಳೆಂದರೆ ನವಮಂಗಳೂರು, ಕೊಚ್ಚಿನ್, ಪುದುಚೇರಿ, ಪಾರಾದೀಪ್, ಮುಂಬಯಿ, ಕೋಲ್ಕತ್ತಾ, ಚೆನ್ನೈ, ವಿಶಾಖಪಟ್ಟಣ, ಮರ್ಮಗೋವಾಗಳಾಗಿವೆ. ಇವುಗಳಲ್ಲಿ ವಿಶಾಖಪಟ್ಟಣ, ಕೊಚ್ಚಿನ್, ಕೋಲ್ಕತ್ತಾ ಮತ್ತು ಮುಂಬೈಗಳಲ್ಲಿ ಹಡಗು ನಿರ್ಮಾಣ ಘಟಕಗಳು ಸ್ಥಾಪಿತವಾಗಿವೆ. ಭಾರತದಲ್ಲಿ ಹಡಗುಗಳನ್ನು ಲೈನರ್ಸ್, ಟ್ರಾಮ್ಸ್ ಮತ್ತು ಟ್ಯಾಂಕರ್ಸ್ ಎಂದು 3 ಪ್ರಕಾರಗಳಾಗಿ ವಿಂಗಡಿಸಲಾಗುತ್ತದೆ. ಲೈನರ್ಸ್ ಎಂಬುದು ಹೆಚ್ಚು ಭಾರವಿಲ್ಲದ ಸರಕುಗಳನ್ನು ಮತ್ತು ಪ್ರಯಾಣಿಕರನ್ನು ಸಾಗಿಸಿದರೆ, ಟ್ರಾಂಪ್ಗಳು ಸರಕುಗಳನ್ನು ಸಾಗಿಸುವ ದೊಡ್ಡ ದೊಡ್ಡ ಹಡಗುಗಳಾಗಿವೆ. ಟ್ಯಾಂಕರ್ಸ್ ತೈಲೋತ್ಪನ್ನಗಳನ್ನು ಸಾಗಿಸುವ ಹಡಗುಗಳಾಗಿವೆ. ಭಾರತದಲ್ಲಿ 1957ರಲ್ಲಿ ಬಂದರು ಅಭಿವೃದ್ಧಿ ಇಲಾಖೆಯನ್ನು ಸ್ಥಾಪಿಸಿದ್ದು, ಬಂದರುಗಳ ನಿರ್ಮಾಣ, ನಿರ್ವಹಣೆ ಮತ್ತು ಸೌಲಭ್ಯಗಳ ವಿಸ್ತರಣೆಯ ಜವಾಬ್ದಾರಿಯನ್ನ ಹೊಂದಿದೆ. ಮುಂದೆ ಭಾರತದಲ್ಲಿ ವಾಯು ಸಾರಿಗೆ ವ್ಯವಸ್ಥೆ, ಇದರ ಬಗ್ಗೆ ತಿಳ್ಕೊಳ್ಳೋಣ. ವಾಯು ಸಾರಿಗೆಯು ಅತ್ಯಂತ ವೇಗದ ಸಾರಿಗೆ ಮಾಧ್ಯಮವಾಗಿದೆ. ಇದು ಪ್ರಯಾಣಿಕರು ಮತ್ತು ಹಗುರವಾದ ವಸ್ತುಗಳನ್ನು ಬಹುದೂರದ ಪ್ರದೇಶಗಳಿಗೆ ಅತಿ ಶೀಘ್ರವಾಗಿ ಸಾಗಿಸುವುದಕ್ಕೆ ಬಹಳ ಉಪಯುಕ್ತವಾಗಿದೆ. ಆದರೆ ಇತರ ಸಾರಿಗೆಯ ಪ್ರಕಾರಗಳಿಗೆ ಹೋಲಿಸಿದಂತೆ ಇದು ತುಂಬಾ ದುಬಾರಿಯಾಗಿರುವುದರಿಂದ
ಇದು ಎಲ್ಲಾ ವರ್ಗದ ಜನರನ್ನ ತಲುಪುವುದರಲ್ಲಿ ವಿಫಲವಾಗಿದೆ. ಭಾರತವು ಮೊಟ್ಟ ಮೊದಲ ಬಾರಿಗೆ 1911ರಲ್ಲಿ ಅಲಹಾಬಾದ್ನಿಂದ ನೈನಿಯವರೆಗೆ 10 ಕಿಲೋಮೀಟರ್ ದೂರದ ಸಾಗಾಟದ ಮೂಲಕ ವಿಮಾನಯಾನವನ್ನು ಪ್ರಾರಂಭಿಸಿತು. ನೈಸರ್ಗಿಕ ವಿಪತ್ತುಗಳು ಸಂಭವಿಸಿದಾಗ ತುರ್ತು ಪರಿಸ್ಥಿತಿಗಳ ಸಂದರ್ಭದಲ್ಲಿ ಪರಿಹಾರ ಕಾರ್ಯಾಚರಣೆಯನ್ನು ಕೈಗೊಳ್ಳಲು ಸಹಾಯಕವಾಗುತ್ತದೆ. ಪ್ರಸ್ತುತ ಆಧುನಿಕ ಜಗತ್ತಿನಲ್ಲಿ ದೇಶದ ಬಾಹ್ಯ ರಕ್ಷಣೆಯಲ್ಲಿ ಯುದ್ಧ ವಿಮಾನಗಳು ಪ್ರಧಾನ ಪಾತ್ರ ನಿರ್ವಹಿಸುತ್ತದೆ. ಭಾರತದಲ್ಲಿ ಭಾರತೀಯ ವಿಮಾನ ಸಂಚಾರವನ್ನ 1953ರಲ್ಲಿ ರಾಷ್ಟ್ರೀಕರಣಗೊಳಿಸಲಾಯಿತು. ಈ ಮೂಲಕ ಆಂತರಿಕ ವಾಯು ಸಾರಿಗೆಯನ್ನ ನಿರ್ವಹಿಸಲು ಇಂಡಿಯನ್ ಏರ್ಲೈನ್ಸ್ ಮತ್ತು ಅಂತಾರಾಷ್ಟ್ರೀಯ ವಾಯು ಸಾರಿಗೆಯನ್ನ ನಿರ್ವಹಿಸಲು ಏರ್ ಇಂಡಿಯಾ ಇಂಟರ್ನ್ಯಾಷನಲ್ ಎಂಬ ನಿಗಮಗಳನ್ನು ಸ್ಥಾಪಿಸಲಾಗಿತ್ತು. ಆಂತರಿಕ ವಾಯು ಸಾರಿಗೆಯು ಪ್ರಮುಖ ರಾಜಧಾನಿಗಳು ಹಾಗೂ ಪ್ರಮುಖ ನಗರ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸಿದರೆ, ಅಂತಾರಾಷ್ಟ್ರೀಯ ವಾಯು ಸಾರಿಗೆಯು ದೇಶದ ಪ್ರಮುಖ ನಗರಗಳು ಹಾಗೂ ವಿದೇಶಗಳಿಗೆ ಸಂಪರ್ಕ ಕಲ್ಪಿಸುತ್ತದೆ. ತರುವಾಯ ಭಾರತವು ಏಪ್ರಿಲ್ 1990ರಲ್ಲಿ ಮುಕ್ತ ವಾಯು ನೀತಿಯನ್ನ ಜಾರಿಗೊಳಿಸಿತು. ಹಾಗಾಗಿ 37 ವರ್ಷಗಳ ನಂತರ ಖಾಸಗಿ ವಿಮಾನ ಸಂಸ್ಥೆಯ ವಿಮಾನಗಳು ಭಾರತದ ಬಾನಂಗಳದಲ್ಲಿ ಹಾರಾಡಲು ಶುರು ಮಾಡಿದವು. ಪ್ರಸ್ತುತ ಭಾರತದಲ್ಲಿ ವಿಶ್ವದ 9ನೇ ಅತಿ ದೊಡ್ಡ ವಿಮಾನಯಾನ ಮಾರುಕಟ್ಟೆಯಾಗಿದೆ. ಭಾರತದಲ್ಲಿ ಸಂಪರ್ಕ ವ್ಯವಸ್ಥೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಂದು ದೇಶದ ಸಾಮಾಜಿಕ ಆರ್ಥಿಕಾಭಿವೃದ್ಧಿಗೆ ಸಾರಿಗೆ ಎಷ್ಟು ಮುಖ್ಯವೋ ಸಂಪರ್ಕ ವ್ಯವಸ್ಥೆಯೂ ಸಹ ಅಷ್ಟೇ ಮುಖ್ಯವಾದುದು ಆಗಿದೆ. ಕೃಷಿ, ಕೈಗಾರಿಕೆ, ವ್ಯಾಪಾರ ವ್ಯವಹಾರ ಹಾಗೂ ಇತರೆ ಕ್ಷೇತ್ರಗಳ ಪ್ರಗತಿಗೆ ಮಾಹಿತಿಯ ಸಂವಹನ ತೀರಾ ಅಗತ್ಯವಾಗಿದೆ. ಆದ್ದರಿಂದಲೇ ಸಂಪರ್ಕ ವ್ಯವಸ್ಥೆಯು ಆರ್ಥಿಕಾಭಿವೃದ್ಧಿಯ ಒಂದು ಅವಿಭಾಜ್ಯ ಅಂಗವಾಗಿದೆ. ಮಾಹಿತಿಯನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ರವಾನಿಸುವ ವ್ಯವಸ್ಥೆಗೆ ಸಂಪರ್ಕ ವ್ಯವಸ್ಥೆ ಎನ್ನಲಾಗುತ್ತದೆ. ಸಾರಿಗೆಯು ಸರಕು ಮತ್ತು ಪ್ರಯಾಣಿಕರನ್ನ ಸಾಗಾಟ ಮಾಡಿದರೆ, ಸಂಪರ್ಕವು ಮಾಹಿತಿ ಮತ್ತು ಸಮಾಚಾರಗಳನ್ನ ಅಂಚೆ ಮತ್ತು ತಂತಿ, ದೂರವಾಣಿ, ಫ್ಯಾಕ್ಸ್, ರೇಡಿಯೋ, ದೂರದರ್ಶನ, ಇಂಟರ್ನೆಟ್ ಅಂದರೆ ಅಂತರ್ಜಾಲ ಮುಂತಾದ ದೂರ ಸಂವಹನ ಮಾಧ್ಯಮಗಳನ್ನು ಬಳಸುತ್ತದೆ. ಮಕ್ಕಳೇ, ಈಗ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಂಪರ್ಕದ ಪಾತ್ರ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸಂಪರ್ಕವು ಮಾನವನ ಪ್ರತಿಯೊಂದು ಆರ್ಥಿಕ ಚಟುವಟಿಕೆಯ ಮೇಲೆ ತನ್ನ ಪ್ರಭಾವ ಬೀರುತ್ತಿದೆ. ಉತ್ತಮ ಸಂಪರ್ಕವು ಆರ್ಥಿಕ ಅಭಿವೃದ್ಧಿಗೆ ಸಹಾಯಕವಾಗಿದೆ. ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಂಪರ್ಕದ ಪಾತ್ರವನ್ನು ಈ ಕೆಳಕಂಡ ಅಂಶಗಳಿಂದ ತಿಳಿಯಬಹುದಾಗಿದೆ. ಮೊದಲನೇದು, ಕೃಷಿ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿ. ಸಂಪರ್ಕವು ಕೃಷಿ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೆ ಹೆಚ್ಚು ಸಹಾಯಕವಾಗಿದೆ. ಉತ್ಪಾದಿತ ವಸ್ತುಗಳನ್ನು ಮಾರುಕಟ್ಟೆಯಲ್ಲಿ ವಿಕ್ರಯ ಮಾಡುವಲ್ಲಿ, ಹೀಗೆ ಉತ್ಪಾದನೆಯ ಪ್ರತಿ ಹಂತದಲ್ಲಿ ಸಂಪರ್ಕ ಸಹಾಯಕವಾಗಿದೆ. ಎರಡನೇದು, ಶಿಕ್ಷಣದ ಪ್ರಸಾರ. ಸಂಪರ್ಕ ಸಾಧನಗಳು ಜನರಲ್ಲಿ ಜ್ಞಾನ ಪ್ರಸಾರ ಮಾಡುವ ಪ್ರಮುಖ ಕಾರ್ಯವನ್ನು ಮಾಡುತ್ತಿವೆ. ಜನರಲ್ಲಿ ತಿಳುವಳಿಕೆಯನ್ನು ಮೂಡಿಸುತ್ತಿವೆ. ಆ ಮೂಲಕ ಜನರ ಜ್ಞಾನ, ಕೌಶಲ್ಯ ಮತ್ತು ಸಾಮರ್ಥ್ಯವನ್ನು ವೃದ್ಧಿಸುತ್ತದೆ. ಮೂರನೇದು, ಆಡಳಿತ. ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಸಂಪರ್ಕ ವ್ಯವಸ್ಥೆ ಕ್ರಾಂತಿಯನ್ನೇ ಉಂಟು ಮಾಡಿದೆ. ಅಂತರ್ಜಾಲವನ್ನು ಆಡಳಿತದಲ್ಲಿ ಯಶಸ್ವಿಯಾಗಿ ಬಳಸಿಕೊಳ್ಳುವ ಮೂಲಕ ಈ ಆಡಳಿತವನ್ನು ಜಾರಿಗೆ ತರಲಾಗಿದೆ. ಇದರಿಂದ ದೆಹಲಿಯಿಂದ ಹಳ್ಳಿಯವರೆಗೆ ಆಡಳಿತ ಸಂಪರ್ಕ ಸಾಧ್ಯವಾಗಿದೆ. ಅಲ್ಲದೆ ಆಡಳಿತದಲ್ಲಿ ಪಾರದರ್ಶಕತೆ ಬರುತ್ತಿದೆ. ಶೀಘ್ರ ಕಾರ್ಯನಿರ್ವಹಣೆ ಸಾಧ್ಯವಾಗುತ್ತಿದೆ. ನಾಲ್ಕನೇದು, ಶೀಘ್ರ ಮಾಹಿತಿ ರವಾನೆ. ಯಾವುದೇ ಮಾಹಿತಿಯನ್ನು ನಾವಿಂದು ವಿಶ್ವದ ಮೂಲೆ ಮೂಲೆಗೂ ಸಂಪರ್ಕ ಸಾಧನಗಳ ಸಹಾಯದಿಂದ ಅತಿ ಶೀಘ್ರವಾಗಿ ರವಾನೆ ಮಾಡಬಹುದಾಗಿದೆ. ಐದನೇದು, ಉದ್ಯೋಗಾವಕಾಶಗಳ ಸೃಷ್ಟಿ. ಸಂಪರ್ಕ ವ್ಯವಸ್ಥೆಯು ಅಧಿಕ ಸಂಖ್ಯೆಯ ಜನರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸಿದೆ. ಅಂತರ್ಜಾಲ ವ್ಯವಸ್ಥೆಯು ಹೊರಗುತ್ತಿಗೆಗಳ ಮೂಲಕ ಲಕ್ಷಾಂತರ ಉದ್ಯೋಗಗಳನ್ನು ಒದಗಿಸಿಕೊಟ್ಟಿದೆ. ಆರನೇದು, ಶಾಂತಿ ಸುವ್ಯವಸ್ಥೆ ಹಾಗೂ ರಾಷ್ಟ್ರ ರಕ್ಷಣೆ. ದೇಶದಲ್ಲಿ ಗಲಭೆಗಳು, ಅಪರಾಧಗಳು ಮುಂತಾದವುಗಳನ್ನು ತಡೆಯುವಲ್ಲಿ, ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಸಂಪರ್ಕ ವ್ಯವಸ್ಥೆ ಸಹಾಯಕವಾಗಿದೆ. ಹಾಗೆಯೇ ರಾಷ್ಟ್ರ ರಕ್ಷಣೆಯಲ್ಲಿ ನಿರತರಾದ ಸೇವಾ ಪಡೆಗಳಿಗೆ ಇದರ ಉಪಯೋಗ ಅತಿ ಹೆಚ್ಚಾಗಿದ್ದು, ಶತ್ರುಗಳ ಆಕ್ರಮಣ ತಡೆಯುವಲ್ಲಿ, ಶತ್ರು ನೆಲೆಗಳನ್ನು ಪತ್ತೆ ಹಚ್ಚುವಲ್ಲಿ ಇವು ಹೆಚ್ಚು ಉಪಯೋಗಕ್ಕೆ ಬರುತ್ತವೆ. ಏಳನೇದು, ನೈಸರ್ಗಿಕ ವಿಕೋಪಗಳ ನಿರ್ವಹಣೆ. ಭೂಕಂಪ, ಪ್ರವಾಹ, ಚಂಡಮಾರುತ,
ಸುನಾಮಿ ಮುಂತಾದ ಪ್ರಾಕೃತಿಕ ವಿಕೋಪಗಳು ಸಂಭವಿಸಿದಾಗ ಸಂತ್ರಸ್ತ ಜನರನ್ನು ರಕ್ಷಿಸಲು, ಅವರಿಗೆ ಅಗತ್ಯ ನೆರವು ಪಡೆಯಲು ಹಾಗೂ ಅಪಾಯದ ಮುನ್ನೆಚ್ಚರಿಕೆ ನೀಡಲು ಸಂಪರ್ಕ ಸಾಧನಗಳು ಸಹಾಯಕವಾಗಿವೆ. 8ನೇದು, ಸಾಮಾಜಿಕ ಪರಿವರ್ತನೆ. ಸಂಪರ್ಕ ವ್ಯವಸ್ಥೆಯ ವಿವಿಧ ಸಮಾಜ ವ್ಯವಸ್ಥೆಗಳ ನಡುವೆ ಸಂಪರ್ಕ ಕಲ್ಪಿಸುತ್ತದೆ. ಇದರಿಂದ ನಮ್ಮ ಸಮಾಜದ ಮೂಢನಂಬಿಕೆಗಳು ಹಾಗೂ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿ ಸಾಮಾಜಿಕ ಪರಿವರ್ತನೆ ಮಾಡಲು ಸಾಧ್ಯವಿದೆ. ದೂರ ಸಂಪರ್ಕ ಸೇವೆಗಳು. ವ್ಯಕ್ತಿಗಳ ನಡುವೆ ಸಂಪರ್ಕ ಸಾಧಿಸಲು ಅನೇಕ ಮಾರ್ಗಗಳಿವೆ. ಅವುಗಳೆಂದರೆ ಅಂಚೆ, ತಂತಿ, ದೂರವಾಣಿ, ಫ್ಯಾಕ್ಸ್, ಅಂತರ್ಜಾಲ ಸೇವೆ, ರೇಡಿಯೋ, ದೂರದರ್ಶನ, ಮುದ್ರಣ ಮಾಧ್ಯಮ ಮುಂತಾದವುಗಳು. ಅವುಗಳ ಕುರಿತು ಈ ಕೆಳಗೆ ತಿಳಿಯೋಣ. ಮಕ್ಕಳೇ, ನಾನೀಗ ಭಾರತದಲ್ಲಿ ಅಂಚೆ ಸೇವೆ ಇದರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂಚೆ ಸೇವೆಯು ಅತ್ಯಂತ ಕಡಿಮೆ ವೆಚ್ಚದ ಸಂಪರ್ಕ ಸಾಧನವಾಗಿದೆ. ಭಾರತದಲ್ಲಿ ಅಂಚೆ ಸೇವೆಯು ಪುರಾತನ ಕಾಲದಿಂದ ವಿವಿಧ ರೂಪದಲ್ಲಿ ಚಾಲ್ತಿಯಲ್ಲಿದ್ದು 1837ರಲ್ಲಿ ಆಧುನಿಕ ರೀತಿಯ ಅಂಚೆ ಸೇವೆ ಪ್ರಾರಂಭವಾಯಿತು. 1854ರಲ್ಲಿ ಸರ್ಕಾರವು ಅಂಚೆ ಇಲಾಖೆಯನ್ನು ರಚಿಸಿತು. ಇದು ಬಡ ಜನರಿಂದ ಹಿಡಿದು ಶ್ರೀಮಂತರು, ವ್ಯಾಪಾರಿಗಳು, ಉದ್ಯಮಿಗಳು ಮುಂತಾದ ಎಲ್ಲರಿಗೂ ಉಪಯುಕ್ತ ಸೇವೆ ಸಲ್ಲಿಸುತ್ತಿದೆ. ಆದ್ದರಿಂದ ಸ್ವಾತಂತ್ರ್ಯದ ನಂತರ ಅಂಚೆ ಸೇವೆಯನ್ನು ಪ್ರಮುಖ ಮೂಲ ಸೌಕರ್ಯಗಳನ್ನಾಗಿ ಪರಿಗಣಿಸಲಾಯಿತು. ಅಂಚೆ ಸೇವೆಯ ಸಮರ್ಥ ನಿರ್ವಹಣೆಗಾಗಿ 1972ರಲ್ಲಿ ಅಂಚೆ ಸೂಚಿ ಸಂಖ್ಯೆ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು. 1975ರಲ್ಲಿ ಎಲ್ಲ ರಾಜ್ಯಗಳ ರಾಜಧಾನಿಯಲ್ಲಿ ಶೀಘ್ರ ಅಂಚೆ ಸೇವೆಯನ್ನು, 1986ರಲ್ಲಿ ವೇಗದ ಅಂಚೆ ಸೇವೆಯನ್ನು ಜಾರಿಗೊಳಿಸಲಾಯಿತು. ಇಂದು ಪ್ರತಿ ಹಳ್ಳಿಗೂ ಅಂಚೆ ಸೇವೆ ದೊರೆಯುತ್ತಿದ್ದು, ಅಂಚೆ ಸೇವೆಯನ್ನು ಕಂಪ್ಯೂಟರೀಕರಣಗೊಳಿಸಲಾಗುತ್ತಿದೆ. ಇಂದು ಭಾರತದ ಆಧುನಿಕ ಅಂಚೆ ಸೇವೆಯು 38 ವಿಧದ ಸೇವೆಗಳನ್ನು ಒದಗಿಸುತ್ತಿದ್ದು, ಅವುಗಳಲ್ಲಿ ಸಂಪರ್ಕ ಸೇವೆಗಳು ಅಂದರೆ ಪತ್ರಗಳು ಮತ್ತು ಅಂಚೆ ಕಾರ್ಡುಗಳು, ಸಾರಿಗೆ ಸೇವೆಗಳು ಅಂದರೆ ಪಾರ್ಸೆಲ್ಗಳು, ಹಣಕಾಸು ಸೇವೆಗಳಲ್ಲಿ ಉಳಿತಾಯ ಖಾತೆ, ಮನಿ ಆರ್ಡರ್ ಹಾಗೂ ಅಂಚೆ ಜೀವ ವಿಮೆಗಳು ಪ್ರಮುಖವಾಗಿವೆ. ಈ ಸೇವೆಗಳಲ್ಲದೆ ಇತ್ತೀಚೆಗೆ ಇಂಟರ್ನೆಟ್ನ ಸಹಾಯದಿಂದ ಇ ಪೋಸ್ಟ್, ಇ ಬಿಲ್ ಮುಂತಾದ ಸೇವೆಗಳನ್ನು ಕೂಡ ಒದಗಿಸುತ್ತಿವೆ. ದೂರವಾಣಿ ಸೇವೆಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ಭಾರತದಲ್ಲಿ ದೂರವಾಣಿ ಸೌಲಭ್ಯ 1831ರಲ್ಲಿ ಪ್ರಾರಂಭವಾಯಿತು. ಭಾರತದಲ್ಲಿ ಪ್ರಸ್ತುತ ದೂರವಾಣಿಯು ಅತ್ಯಂತ ದೃಢವಾದ ಹಾಗೂ ಜನಪ್ರಿಯವಾದ ಸಂಪರ್ಕ ಸಾಧನವಾಗಿದೆ. ಇದರ ಸಹಾಯದಿಂದ ಜಾಗತಿಕ ಮಟ್ಟದಲ್ಲಿ ನಡೆಯುವ ವಿಚಾರಧಾರೆಗಳನ್ನು, ಮಾಹಿತಿಗಳನ್ನು ಹಾಗೂ ಘಟನೆಗಳನ್ನು ಕ್ಷಣಾರ್ಧದಲ್ಲಿ ಪಡೆಯಬಹುದಾಗಿದೆ. ದೂರವಾಣಿ ಸೇವೆಗಳಲ್ಲಿ ಸ್ಥಿರ ದೂರವಾಣಿ ಮತ್ತು ಮೊಬೈಲ್ ದೂರವಾಣಿ ಎಂದು ವಿಂಗಡಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸ್ಥಿರ ದೂರವಾಣಿಗಿಂತ ಮೊಬೈಲ್ ದೂರವಾಣಿ ಹೆಚ್ಚು ಜನಪ್ರಿಯಗೊಂಡಿದೆ. ಇತ್ತೀಚೆಗೆ ಮೊಬೈಲ್ಗಳು ಜನಸಾಮಾನ್ಯರ ತೀರ ಅಗತ್ಯ ವಸ್ತುವಾಗಿ ಪರಿಗಣಿತವಾಗಿದ್ದು, ಅದರ ಬಳಕೆದಾರರ ಸಂಖ್ಯೆ ಹೆಚ್ಚಾಗುತ್ತಿದೆ. ಈಗ ನಾನು ಫ್ಯಾಕ್ಸ್ ಬಗ್ಗೆ ತಿಳಿಸಿಕೊಡುತ್ತೇನೆ. ಇದು ಒಂದು ಎಲೆಕ್ಟ್ರಾನಿಕ್ ಯಂತ್ರವಾಗಿದ್ದು, ಇದರ ಮೂಲಕ ಮುದ್ರಿತ ಮಾಹಿತಿ, ಪತ್ರಗಳು, ಚಿತ್ರಗಳು ಮುಂತಾದವುಗಳನ್ನು ಕ್ಷಣಾರ್ಧದಲ್ಲಿ ದೂರದ ಪ್ರದೇಶಗಳಿಗೆ ಕಳುಹಿಸಬಹುದು. ಇದು ಸಂಪರ್ಕ ಕ್ಷೇತ್ರದ ಮತ್ತೊಂದು ಕ್ರಾಂತಿಕಾರಕ ಬೆಳವಣಿಗೆಯಾಗಿದೆ. ಈಗ ಅಂತರ್ಜಾಲ ಸೇವೆಯ ಬಗ್ಗೆ ತಿಳ್ಕೊಳ್ಳೋಣ. ಕಂಪ್ಯೂಟರ್, ಟೆಲಿಫೋನ್ ಲೈನ್ ಹಾಗೂ ಉಪಗ್ರಹ ಸಂಪರ್ಕದ ಮೂಲಕ ವಿಶ್ವದ ಕೋಟ್ಯಾಂತರ ಜನರೊಂದಿಗೆ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳಬಹುದಾದ ಸೌಲಭ್ಯಕ್ಕೆ ಅಂತರ್ಜಾಲ ಅಥವಾ ಇಂಟರ್ನೆಟ್ ಸೇವೆ ಎಂದು ಹೆಸರು. ಇಂಟರ್ನೆಟ್ ಸೌಲಭ್ಯದಿಂದ ಪ್ರಪಂಚದ ಸಾವಿರಾರು ಶೈಕ್ಷಣಿಕ ಸಂಸ್ಥೆಗಳು, ಸರ್ಕಾರಿ ಸಂಘಟನೆಗಳು, ವ್ಯಾಪಾರ ಕೇಂದ್ರಗಳು, ಹಣಕಾಸು ಸಂಸ್ಥೆಗಳು ಮಾಹಿತಿಯನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳಲು ಸಾಧ್ಯವಾಗಿದೆ. ಅಂದರೆ ಇಂಟರ್ನೆಟ್ ಸಂಪರ್ಕ ಪಡೆದಿರುವ ಕಂಪ್ಯೂಟರ್ ಹೊಂದಿರುವ ವ್ಯಕ್ತಿಯು ಮನೆಯಲ್ಲಿಯೇ ಕುಳಿತು ವಿಶ್ವದ ಯಾವುದೇ ಮೂಲೆಯಲ್ಲಿನ ಮಾಹಿತಿಯನ್ನು ಪಡೆಯಬಹುದು ಹಾಗೂ ಅದನ್ನು ಮುದ್ರಿಸಿಕೊಳ್ಳಬಹುದು. ಅಲ್ಲದೆ ಅಂತರ್ಜಾಲ ಇಮೇಲ್, ಟೆಲಿಮೆಡಿಸನ್, ಟೆಲಿಬ್ಯಾಂಕಿಂಗ್
ಮತ್ತು ಕಾಲ್ ಸೆಂಟರ್ ಸೌಲಭ್ಯಗಳು ದೊರೆಯುತ್ತದೆ. ಆಡಳಿತ ಸುಧಾರಣೆಗಾಗಿ ಸರ್ಕಾರ ಟೆಲಿಕಾನ್ಫರೆನ್ಸ್ ವ್ಯವಸ್ಥೆಯನ್ನು ಸಹ ಜಾರಿಗೆ ತಂದಿದೆ. ಈಗ ನಾನು ಇಮೇಲ್ ಇದರ ಬಗ್ಗೆ ತಿಳಿಸಿಕೊಡುತ್ತೇನೆ. ಎಲೆಕ್ಟ್ರಾನಿಕ್ಸ್ ಸಾಧನವಾದ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಮುಖಾಂತರ ಮಾಹಿತಿಯನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮಾಹಿತಿ ರವಾನಿಸುವುದಕ್ಕೆ ಇಮೇಲ್ ಇಂದು ಬಹಳ ವ್ಯಾಪಕ ಬಳಕೆಯಲ್ಲಿದೆ. ಇಮೇಲ್ ಮೂಲಕ ಮುದ್ರಿತ ಮಾಹಿತಿಯನ್ನು ವಿಶ್ವದ ಯಾವುದೇ ಮೂಲೆಗೆ ಹಗಲು ರಾತ್ರಿ ಎನ್ನದೆ ಅದನ್ನು ಸ್ವೀಕರಿಸುವ ವ್ಯಕ್ತಿ ಇಲ್ಲದೆ ಕಳುಹಿಸಬಹುದು. ಇದು ಒಂದು ರೀತಿಯ ಅಂಚೆ ಪತ್ರ ಬರೆದಂತೆ. ಇಂದು ಇಮೇಲ್ ಹೆಚ್ಚು ಪ್ರಚಲಿತ ಸಂಪರ್ಕ ಸಾಧನವಾಗಿದೆ. ಮಕ್ಕಳೇ, ಈ ಪಾಠದ ಅಭ್ಯಾಸದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದು, ಈ ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನ ಆರಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ, ಜಗತ್ತಿನ ಅತಿ ದೊಡ್ಡ ರೈಲ್ವೆ ವ್ಯವಸ್ಥೆ ಹೊಂದಿರುವ ದೇಶವೆಂದರೆ ಡ್ಯಾಶ್. ಆಪ್ಷನ್ ಎ ಅಮೆರಿಕ, ಆಪ್ಷನ್ ಬಿ ರಷ್ಯಾ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಭಾರತ. ಎರಡನೇ ಪ್ರಶ್ನೆ, ಜಗತ್ತಿನ ಅತಿ ದೊಡ್ಡ ಭೂಸಾರಿಗೆ ವ್ಯವಸ್ಥೆಯ ಜಾಲ ಹೊಂದಿರುವ ದೇಶವೆಂದರೆ ಡ್ಯಾಶ್. ಆಪ್ಷನ್ ಎ ಅಮೆರಿಕ, ಆಪ್ಷನ್ ಬಿ ರಷ್ಯಾ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಭಾರತ. ಮೂರನೇ ಪ್ರಶ್ನೆ, ಕರ್ನಾಟಕದಲ್ಲಿರುವ ರೈಲ್ವೆ ವಲಯವೆಂದರೆ ಡ್ಯಾಶ್. ಆಪ್ಷನ್ ಎ ನೈಋತ್ಯ ರೈಲ್ವೆ, ಆಪ್ಷನ್ ಬಿ ಈಶಾನ್ಯ ರೈಲ್ವೆ, ಆಪ್ಷನ್ ಸಿ ದಕ್ಷಿಣ ರೈಲ್ವೆ, ಆಪ್ಷನ್ ಡಿ ಪೂರ್ವ ರೈಲ್ವೆ. ನಾಲ್ಕನೇ ಪ್ರಶ್ನೆ, ಭಾರತೀಯ ಅಂಚೆ ಸೇವೆಯು ಡ್ಯಾಶ್ ಸಂಸ್ಥೆಯಾಗಿದೆ. ಆಪ್ಷನ್ ಎ ಸಾರ್ವಜನಿಕ, ಆಪ್ಷನ್ ಬಿ ಖಾಸಗಿ, ಆಪ್ಷನ್ ಸಿ ಸಾರ್ವಜನಿಕ ಖಾಸಗಿ, ಆಪ್ಷನ್ ಡಿ ಸ್ವಾಯತ್ತ. ಈಗ ಸೆಕೆಂಡ್ ಮೈನ್. ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಮೊದಲನೇ ಪ್ರಶ್ನೆ, ನಾಗಪುರ ಯೋಜನೆಯು ಭಾರತದ ರಸ್ತೆಗಳನ್ನು ಡ್ಯಾಶ್ರಲ್ಲಿ 4 ಪ್ರಕಾರಗಳಾಗಿ ವಿಂಗಡಿಸಿದೆ. ಎರಡನೇ ಪ್ರಶ್ನೆ, ದೂರವಾಣಿಯನ್ನ ಕಂಡುಹಿಡಿದವರು ಡ್ಯಾಶ್. ಮೂರನೇದು, ರೈಲು ಮಾರ್ಗದ 2 ಹಳಿಗಳ ನಡುವಿನ ಅಂತರಕ್ಕೆ ಡ್ಯಾಶ್ ಎಂದು ಕರೆಯುತ್ತಾರೆ. ನಾಲ್ಕನೇದು, 1975ರಲ್ಲಿ ಎಲ್ಲ ರಾಜ್ಯಗಳ ರಾಜಧಾನಿಯಲ್ಲಿ ಡ್ಯಾಶ್ ಅನ್ನು ಜಾರಿಗೊಳಿಸಲಾಯಿತು. ಮೂರನೇ ಮೇನು, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಮೂಲಭೂತ ಸೌಕರ್ಯ ಎಂದರೇನು? ಎರಡನೇದು, ವಾಯು ಸಾರಿಗೆ ಎಂದರೇನು? ಮೂರನೇದು, ಜಲ ಸಾರಿಗೆ ಎಂದರೇನು? ನಾಲ್ಕನೇದು, ಸಂಪರ್ಕ ವ್ಯವಸ್ಥೆ ಎಂದರೇನು? ಐದನೇದು, ಇಮೇಲ್ ಎಂದರೇನು? ಮಕ್ಕಳೇ, ಈಗ ಅಭ್ಯಾಸದ 4ನೇ ಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇದು, ಮೂಲಭೂತ ಸೌಕರ್ಯದ ವಿಧಗಳಾವುವು? ಎರಡನೇದು, ಭಾರತದ ಸಾರಿಗೆಯ ಪ್ರಕಾರಗಳಾವುವು? ಮೂರನೇದು, ಯಾವುದಾದರೂ 4 ರೈಲ್ವೆ ವಲಯಗಳನ್ನು ಹೆಸರಿಸಿ. ನಾಲ್ಕನೇದು, ದೂರ ಸಂಪರ್ಕ ಸೇವೆಗಳು ಯಾವುವು? ಐದನೇದು, ರೈಲ್ವೆ ಸಾರಿಗೆಯ ರಚನೆ ಕುರಿತು ಬರೆಯಿರಿ. ಮಕ್ಕಳೇ, ಅಭ್ಯಾಸದ 5ನೇ ಭಾಗವನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ 8 ವಾಕ್ಯಗಳಲ್ಲಿ ಉತ್ತರಿಸಿ. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಾರಿಗೆಯ ಮಹತ್ವವನ್ನು ಬರೆಯಿರಿ. ಎರಡನೇದು, ಭಾರತದಲ್ಲಿ ಸಾರಿಗೆಯ ಪ್ರಕಾರಗಳನ್ನು ವಿವರಿಸಿ. ಮೂರನೇದು, ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಂಪರ್ಕ ವ್ಯವಸ್ಥೆಯ ಪ್ರಾಮುಖ್ಯತೆಯನ್ನು ಬರೆಯಿರಿ. ನಾಲ್ಕನೇದು, ಜಲ ಸಾರಿಗೆ ಎಂದರೇನು? ಅದರ ವಿಧಗಳಾವುವು? ಐದನೇದು, ಭಾರತದ ಅಂಚೆ ಮತ್ತು ತಂತಿ ಸೇವೆ ಕುರಿತು ಟಿಪ್ಪಣಿ ಬರೆಯಿರಿ. ಈಗ ನಿಯೋಜಿತ ಕಾರ್ಯಗಳು ಏನೇನು ಅಂತ ತಿಳ್ಕೊಳ್ಳೋಣ. ಮೊದಲನೇದು, ನೀವು ಪ್ರಯಾಣಿಸಿರುವ ಸಾರಿಗೆಯ ವಿಧಗಳನ್ನು ಬರೆಯಿರಿ. ಎರಡನೇದು, ನಿಮ್ಮ ಸ್ಥಳೀಯ ಸಾರಿಗೆ ಸಂಪರ್ಕ ವ್ಯವಸ್ಥೆಯ ಕುರಿತು ಬರೆಯಿರಿ.